ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇವತ್ತು ಹಾಗಲಕಾಯಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ. ಹೆಚ್ಚಿಟ್ಕೊಂಡು ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಇದನ್ನು ಕಲಿಸಿ ಇಡಬೇಕು ಉಪ್ಪಿನಾಗ. ಈಗ ಈ ಪಾತ್ರೆಗೆ ಬಾಯಿ ಮುಚ್ಚಿ 10 ನಿಮಿಷ ಉಪ್ಪಿನಾಗ ಮುಚ್ಚಿ ಇಟ್ಬಿಡ್ಬೇಕು. ಈಗ ಅದನ್ನು ತೆಗೆದುಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಸಲ ಹಾಗಲಕಾಯಿನ ತೊಳಿಬೇಕು. ಚೆನ್ನಾಗಿ ಒಂದು 2-3 ಸಲ ಈ ಥರ ಚೆನ್ನಾಗಿ ತೊಳಿಬೇಕು. ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಈಗ ಪಾತ್ರೆಗೆ ಹಾಗಲಕಾಯಿ ಹಾಕಬೇಕು. ಈಗ ಹಾಗಲಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಚಲೋ ತಂಗ ಹುರಿಬೇಕು ಎಣ್ಣೆ ಹಾಕಿ, ಅಂದ್ರೆ ಹಾಗಲಕಾಯಿ ಪಲ್ಯ ಟೇಸ್ಟ್ ಕೊಡ್ತದೆ. ನೋಡಿ, ಈ ಥರ ಚೆನ್ನಾಗಿ ಹಾಗಲಕಾಯಿನ ಹುರ್ಕೋಬೇಕು. ನಾನು ಈ ಥರ ಹುರ್ಕೊಂಡಿಲ್ಲ, ಈ ಥರ ಹುರ್ಕೋಬೇಕು. ಈಗ ಇದನ್ನು ತೆಳಗೆ ಇಳ್ಕೊಂಡು ಈಗ ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೋಬೇಕು, ಜೀರಿಗೆ ಹಾಕ್ಕೋಬೇಕು, ಕರಿಬೇವು, ಈ ಕರಿಬೇವು ಹಾಕ್ಕೊಂಡು ಈಗ ಉಳ್ಳಾಗಡ್ಡಿ ಟೊಮೊಟೊನ ಹಾಕ್ಕೋಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಹಾಗಲಕಾಯಿ ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚಲೋ ತಂಗೆಲ್ಲ ಉಳ್ಳಾಗಡ್ಡಿ ಟೊಮೆಟೊನ ಈ ಸಾಸಿವೆ ಕೊತ್ತಂಬರಿನ ಅರಿಶಿನ ಪುಡಿ, ಖಾರ, ಗರಂ ಮಸಾಲ. ಈಗ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿದ್ವಲ್ಲ, ಅದು ಹೋಗೋ ಮಟ್ಟ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿದ್ವಲ್ಲ, ಅದು ಎಲ್ಲ ಹೋಯಿತು. ಈಗ ನೋಡಿ ಫ್ರೆಂಡ್ಸ್, ಈಗ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು. ಇದೇ ಥರ ಸಿಂಪಲ್ಲಾಗಿ ಮನೆಯಾಗಲಿ ನೀವು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳಿ.